ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸರ್ವಜನರೇ, ನಿಮಗೆಲ್ಲರಿಗೂ ವಿಶೇಷವಾಗಿ ಒಂದು ವರ್ಷದಲ್ಲಿ ಬೈಬಲ್ ಈ ಸಂಚಿಕೆಗೆ ಸ್ವಾಗತ. Yes, dear sisters and brothers in Christ Jesus, welcome you all to the episode of Bible in a year. Yes, today we will be reflecting on the book of Exodus chapters 21-22, book of Leviticus chapters 14-15, book of Psalms chapters 75-76. Coming back to the book of Exodus chapters 21-22. Yes, my dear friends, when we look into the context, here we see in both the chapters highly focus on the covenantal code. Especially, there are lots of collection of laws given to the Israel community, especially by God through Moses and Aaron. Yes, and there are, especially after these 10 commandments were given, these laws were prescribed completely for the community and for all the people. And there are 4 key themes we could see here. Firstly, slavery and servitude laws. Yes, these laws regulate the treatment of Hebrew servants and mainly speak on female servants. And secondly, there are personal injury and also restitution laws. Especially, there is a distinction made between intentional and accidental harm. Thirdly, we see property rights and social justice among the Israelites. And there were also laws on theft, damage, and especially other laws emphasize on restitution, fairness, sanctity of the property. Yes, and there are also laws address vulnerability of the poor. Yes, coming to the last moral and righteous obligations, and these were laws which are prohibited against exploitation, idolatry, mistreatment of vulnerable like poor, widows, orphans, and other people were completely rejected and dejected. ಹೌದು ಪ್ರಿಯರೇ, ವಿಶೇಷವಾಗಿ ಈ 2 ಅಧ್ಯಾಯಗಳನ್ನು ವಿಮೋಚನಾ ಕಾಂಡದಲ್ಲಿ ನೋಡುವಾಗ 21-22ರಲ್ಲಿ ವಿಶೇಷವಾಗಿ ನಾವು ಗಮನಿಸುತ್ತೇವೆ. 10 ಆಜ್ಞೆಗಳನ್ನು ಮೋಶೆ ಆರೋನರಿಗೆ ಕೊಟ್ಟ ಮೇಲೆ ದೇವರು ಸರ್ವೇಶ್ವರ ಸ್ವಾಮಿ ವಿಶೇಷವಾಗಿ ಇವರು ದಾಸತ್ವದ ಮತ್ತು ಗುಲಾಮಗಿರಿಯಲ್ಲಿರುವ ಇದ್ದಾಗ ಇವರಿಗೆ ಕೆಲವು ನಿಯಮಗಳನ್ನು ವಿಧಿಸುತ್ತಾರೆ. ಆ ನಿಯಮಗಳು ವಿಶೇಷವಾಗಿ ಬಹಳ ಮಹತ್ವವನ್ನು ಪಡೆಯುತ್ತವೆ. ಏಕೆಂದರೆ ಇವರು ಅವರಲ್ಲಿ ಏನಾದರೂ ಒಂದು ಕಳ್ಳತನವಾಗಲಿ, ಅಪಘಾತವಾಗಲಿ, ಆಘಾತಕ್ಕೆ ಒಳಗಾಗಲಿ, ಅಥವಾ ಧಾರ್ಮಿಕವಾಗಿ ಯಾವುದೇ ಒಂದು ಅಪವಿತ್ರೀಕರಣ ಅಥವಾ ಅಸಿಂಧುತೆ ಆಗಲಿ ಅಲ್ಲಿ ನಡೆವಾಗ ವಿಶೇಷವಾಗಿ ಈ ನಿಯಮಗಳನ್ನು ಪಾಲಿಸಲು ಸರ್ವೇಶ್ವರ ಸ್ವಾಮಿ ಮೋಶೆ ಆರೋನರ ಮೂಲಕ ಈ ಇಸ್ರೇಲ್ ಜನರಿಗೆ ಕೊಡುತ್ತಾರೆ. ಅದು ಒಂದನೆಯದಾಗಿ ವಿಶೇಷವಾಗಿ ನಾವು ನೋಡುತ್ತೇವೆ ಗುಲಾಮಗಿರಿಯ ಅಥವಾ ದಾಸತ್ವದ ನಿಯಮಗಳು. ವಿಶೇಷವಾಗಿ ಇದು ಹೆಚ್ಚಾಗಿ ಸ್ತ್ರೀಯರ ಅಥವಾ ಮಹಿಳೆಯರ ಪರವಾಗಿ ಹೆಚ್ಚಾಗಿ ಮಾತನಾಡುತ್ತವೆ. ಅದೇ ರೀತಿ ಭೂ ಮಾಲೀಕತ್ವ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಕಾನೂನುಗಳನ್ನು ಅಥವಾ ನಿಯಮಗಳನ್ನು ಕೊಟ್ಟಿರುತ್ತಾರೆ. ಅದೇ ರೀತಿ ವಿಶೇಷವಾಗಿ ನೈತಿಕ ಹಾಗೂ ಧಾರ್ಮಿಕ ನಿಯಮಗಳು ಇವರಿಗೆ ಇದ್ದವು. ಏಕೆಂದರೆ ಅಲ್ಲಿ ಸರ್ವೇಶ್ವರ ಸ್ವಾಮಿಗೆ ಬೇಕಾಗಿದ್ದು ಇವರು ಪಾವಿತ್ರೀಕರಣ, ಶುದ್ಧೀಕರಣ ಹಾಗೂ ಎಲ್ಲ ರೀತಿಯ ದೇವರ ಆ ಒಂದು ಸ್ಥಾನದಲ್ಲಿ ವಿಶೇಷವಾಗಿ ಅವರು ತಮ್ಮನ್ನೇ ಒಂದು ದೇವರ ಪ್ರಜೆಗಳನ್ನಾಗಿ, ಮಕ್ಕಳನ್ನಾಗಿ ಇವರು ಅರ್ಪಿಸಿಕೊಳ್ಳಬೇಕಾಗಿತ್ತು. ಅದಕ್ಕಾಗಿ ಈ ಎಲ್ಲ ನಿಯಮಗಳನ್ನು ಅವರು ಇವರಿಗೆ ವಿಶೇಷವಾಗಿ ವಿಧಿಸುತ್ತಾರೆ. ಹೌದು, ಅದೇ ರೀತಿ ಯಾಜಕನ ಕಾಂಡ ಅಧ್ಯಾಯ 14-15ರಲ್ಲಿ ನಾವು ನೋಡುವುದಾದರೆ ಇಲ್ಲೂ ಅಷ್ಟೇ ಶುದ್ಧೀಕರಣದ ನಿಯಮಗಳನ್ನು ನಾವು ಕಾಣಬಹುದು. ಹೌದು, ಏಕೆಂದರೆ ಶುದ್ಧೀಕರಣದಲ್ಲಿ ಅಲ್ಲಿ ಕುಷ್ಠ ರೋಗಿಗಳಿದ್ದರು.
ಅನೇಕ ಶಾರೀರಿಕ ಕಾಯಿಲೆಗಳಿಂದ, ಅನಾರೋಗ್ಯದಿಂದ, ಸಮಸ್ಯೆಗಳಿಂದ ಬಳಲುವವರು ಅಲ್ಲಿದ್ದರು. ಅದಕ್ಕಾಗಿ ಅವರಿಗೆ ಶುದ್ಧೀಕರಣದ ನಿಯಮಗಳನ್ನು ವಿಧಿಸುತ್ತಾರೆ. ಇವು ಒಂದು ಕಟ್ಟುಪಾಡಾಗಿ ಆ ಜನರ ಮುಂದೆ ಅಥವಾ ದೇವರು ಮತ್ತು ದೈವ ಜನರ ಮುಂದೆ ಇವು ಅಲ್ಲಿ ಗೋಡೆಯಾಗಿ ನಿಂತವು. ಹೌದು, ಏಕೆಂದರೆ ಅವರಲ್ಲಿ ಜನರಲ್ಲಿ ಪವಿತ್ರತೆ ಇರಲಿಲ್ಲ, ಶುಚಿತ್ವದ ಮನಸ್ಸು ಇರಲಿಲ್ಲ, ಆಧ್ಯಾತ್ಮಿಕತೆಗೆ ಹೆಚ್ಚು ಒತ್ತು ಕೊಟ್ಟಿರಲಿಲ್ಲ. ಇದಕ್ಕಾಗಿ ಈ ಎಲ್ಲ ನಿಯಮಗಳನ್ನು ವಿಧಿಸ್ತಾರೆ. ಹೌದು ಪ್ರಿಯರೇ, ವಿಶೇಷವಾಗಿ ಅದು ಕಾಯಿಲೆ ಇರಬಹುದು ಅಥವಾ ಓರ್ವ ಮನುಷ್ಯನ ಶಾರೀರಿಕ ಅವನ ದೇಹದಲ್ಲಿ ನಡೆಯುವ ಅನೇಕ ಚಲನವಲನ ಕ್ರಿಯೆಗಳಿರಬಹುದು. ಹೌದು, ಇವೆಲ್ಲವುಗಳಿಂದ ಮುಕ್ತಿ ಪಡೆಯಲು, ವಿಮೋಚನೆ ಪಡೆಯಲು, ಪಾವಿತ್ರತೆಯನ್ನು ಕಾಪಾಡಿಕೊಂಡು ಹೋಗಲು ಇವು ಸಹಾಯವಾಗಿದ್ದವು. Yes, my dear brothers and sisters, especially when we look into the book of Leviticus, chapters 14 and 15, we see the laws of purification, and especially there were skin diseases, bodily discharges, and which emphasize on ritual purity. Mainly, completely focused on ritual purity. Yes, and here Aaron and Moses insisted people to maintain the ritual purity, maintain fairness, holiness in activity, in every activity, not only the activity of the routine, but also spiritual, social, and many other activities that they carried on. Yes, and we see cleansing from the skin diseases. There were detailed rituals prescribed for declaring through the use of blood and water, and laws concerning bodily discharges. Yes, there were laws given to the people in various forms of ritual impurity, because it played a vital role, that is need for cleansing and spiritual reality of sin. ಹೌದು, ಅದೇ ರೀತಿ ನಾವು ಕೀರ್ತನೆಗಳು ವಿಶೇಷವಾಗಿ ಅಧ್ಯಾಯ 75-76 ಬಂದಾಗ ಇಲ್ಲಿ ನಾವು ನೋಡುತ್ತೇವೆ ಹೇಗೆ ಈ ಒಂದು 75ನೇ ಕೀರ್ತನೆಯಲ್ಲಿ ಸರ್ವೇಶ್ವರ ಸ್ವಾಮಿ ಓರ್ವ ಶ್ರೇಷ್ಠ ನ್ಯಾಯಾಧಿಪತಿಯಾಗಿ ಅಥವಾ ನ್ಯಾಯಾಧೀಶರಾಗಿ ತಮ್ಮನ್ನೇ ಈ ಜನರಿಗೆ ಅರ್ಪಿಸಿದ್ದಾರೆ, ಇಸ್ರಾಯೇಲ್ ಕುಟುಂಬಕ್ಕೆ ಅರ್ಪಿಸಿದ್ದಾರೆ. ಹೌದು, ಅದೇ ರೀತಿ 76ರಲ್ಲಿ ನೋಡುತ್ತೇವೆ, ಇಲ್ಲಿ ದೇವರ ಒಂದು ಜಯ ಪತಾಕೆಯನ್ನು ಕಾಣಬಹುದು. ಯಾರ ವಿರುದ್ಧ? ವಿಶೇಷವಾಗಿ ಅವರ ಸಾರ್ವಭೌಮತೆ, ಅವರ ಸಾಮರ್ಥ್ಯ, ಶಕ್ತಿ ಎಲ್ಲ ದುಷ್ಟರ ವಿರುದ್ಧ. ಎಸ್, when we look into the Psalms 75-76, we see God as a judge and God's victory over the evil or the sinful. Yes, and finally, recapping all these chapters, 21-22 of Exodus say emphasize justice, fairness, and social responsibility from the people. And 14-15 of Leviticus, we see the importance of ritual purity among the Israelites. And 75-76, we see celebrating God's sovereignty, justice, and also trust in the Lord. ಆದ್ದರಿಂದ ಇಂದು ವಿಶೇಷವಾಗಿ 21-22 ಅಧ್ಯಾಯ ವಿಶೇಷವಾಗಿ ಅವರಿಗೆ ಕೊಟ್ಟಂಥ ನಿಯಮಗಳು ದಾಸತ್ವದಲ್ಲಿ ಇದ್ದಾಗ ಹಾಗೂ ಅವರು ಪಾಲಿಸಬೇಕಾದಂಥ ಒಂದು ಶುದ್ಧೀಕರಣದ ನಿಯಮಗಳು, ಕಟ್ಟುಪಾಡುಗಳನ್ನು ಇದರಲ್ಲಿ ನೋಡುತ್ತೇವೆ. ಏಕೆಂದರೆ ಪವಿತ್ರತೆಗೆ ಹೆಚ್ಚು ಒತ್ತನ್ನು ಕೊಡುತ್ತಾರೆ. ಹೌದು, ಶುದ್ಧೀಕರಣಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತಾರೆ. ಎಲ್ಲ ಮಲಿನತೆಯಿಂದ ಅಥವಾ ಅಪವಿತ್ರ ಅಸಿಂಧುತನದಿಂದ ದೂರವಿರಲು ಸರ್ವೇಶ್ವರ ಸ್ವಾಮಿ ಕರೆ ನೀಡುತ್ತಾರೆ ಈ ಒಂದು ಇಸ್ರಾಯೇಲ್ ಜನಾಂಗಕ್ಕೆ. ಹೌದು, ಅದೇ ರೀತಿ ಕೀರ್ತನೆ 75-76ರಲ್ಲಿ ನೋಡುತ್ತೇವೆ, ದೇವರ ಆ ಒಂದು ವಿಜಯದ ಪತಾಕೆ ಹಾಗೂ ದೇವರೇ ಸರ್ವಶಕ್ತನು, ಸರ್ವವಲ್ಲಭ ಹಾಗೂ ಸಾರ್ವಭೌಮತ್ವವನ್ನು ಪಡೆದವರು, ಅವರನ್ನು ಬಿಟ್ಟರೆ ನಮ್ಮಿಂದ ಯಾವುದೂ ಸಾಧ್ಯವಿಲ್ಲ. ಆದ್ದರಿಂದ ಈ ಒಂದು ಸಂಚಿಕೆಯನ್ನು ನಾವು ವಿಶೇಷವಾಗಿ ನಾವು ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು, ನಾವು ಶುಚಿತ್ವವನ್ನು ಕಾಪಾಡಿಕೊಳ್ಳಲು, ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸಲು ನಾವು ಪ್ರಾರ್ಥಿಸೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.